ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮನೆಯವರೆಲ್ಲರೂ ಸಹ ಸಿಕ್ಕಾಪಟ್ಟೆ ಕಣ್ಣೀರಾಗ್ತಿರ್ಬೇಕಾದ್ರೆ ಆರತಿ ಇನ್ನೊಂದ್ಸಲ ಅಣ್ಣನಿಗೆ ಟ್ರೈ ಮಾಡ್ತೀನಿ ಅಂತ ಫೋನ್ ಟ್ರೈ ಮಾಡ್ತಾ ಇರ್ತಾಳೆ. ಎಷ್ಟು ಸಲ ಕಾಲ್ ಮಾಡಿದ್ರು ಸಹ ಸಿದ್ದು ಫೋನ್ ಪಿಕ್ ಮಾಡ್ದಲೇ ಇರಬೇಕಾದ್ರೆ ಅಮ್ಮ ನಾನು ಏನು ಮಾಡಲಿ, ಎಷ್ಟು ಸಲ ಮಾಡಿದ್ರು ಅಣ್ಣ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಅಂದಾಗ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ವಿಮಲ ಹೇಳ್ತಾ ಇರ್ತಾಳೆ, ಇಲ್ಲೇನೋ ದೊಡ್ಡ ಅನಾಹುತ ಆಗಿದೆ, ಅದಕ್ಕೆ ಸಿದ್ದು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತಂದರೆ ಖಂಡಿತ ಅವ್ನು ನಮ್ಮ ಹತ್ರ ಹೇಳಿ ಹೋಗ್ತಾ ಇದ್ದ. ಅಯ್ಯೋ ದೇವ್ರೆ, ಏನು ಮಾಡಲಿ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೇನು ಕಡೆ ಸಿದ್ದು ಸಿಕ್ಕಾಬಟ್ಟೆ ಧೈರ್ಯ ಮಾಡಿ ಮತ್ತೆ ಫೋನ್ ಮಾಡ್ತಿರ್ಬೇಕಾದ್ರೆ ಆರ್ತಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅಣ್ಣ ಕಾಲ್ ಮಾಡ್ತಿದ್ದಾನೆ ಅಂತ ಅಂದಾಗ ಲೌಡ್ ಸ್ಪೀಕರ್ಲಿ ಹಾಕು ಅಂತಂದ್ಬಿಟ್ಟು ಹಾಕಿದ ತಕ್ಷಣ ಅಣ್ಣ ಎಲ್ಲಿದೆಯಾ, ಯಾಕೆ ಇಷ್ಟು ಸಲ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂತ ಅಂದಾಗ ಅದು ಆರತಿ ಇಲ್ಲೆಯಾ ಮಾತಾಡ್ಕೊಂಡು ಶಾರದನು ನಾವು ಪಾರ್ಕ್ ಹತ್ರ ಬಂದುಬಿಟ್ವಿ, ಇನ್ನೇನು ಬರ್ತೀವಿ ಅಂತ ಅಂದಾಗ ಈ ಕಡೆ ವಿಮಲ ಫೋನ್ ಕಿತ್ಕೊಂಡು ಸುಳ್ಳು ಹೇಳ್ಬೇಡ, ನಿನ್ನ ಧ್ವನಿ ಆ ಥರ ಇಲ್ಲ, ಏನಾಯಿತು ಅಂತ ಹೇಳಕ್ಕಂದ, ಈ ಅಮ್ಮನ ಹತ್ರ ಸತ್ಯನ ಮುಚ್ಚಿಡ್ಬೇಡ ಪ್ಲೀಸ್ ಹೇಳು ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ. ಸಿದ್ದು ಅಳೋದನ್ನು ನೋಡಿ ಇವರೆಲ್ಲ ಕೇಳಿಸ್ಕೊಂಡು ಸಿಕ್ಕಾಬಟ್ಟೆ ಶಾಕಾಗಿ ಕಣ್ಣೀರು ಹಾಕ್ತಾ, ಏನಾಯಿತು ಮಗನೇ, ಈ ರೀತಿ ಯಾವತ್ತು ನೀನು ಅತ್ತಿಲ್ಲ ಅಂಥದ್ದು ಏನಾಯಿತು ಅಂತ ನನ್ನ ಹತ್ರ ಸತ್ಯ ಹೇಳು ಅಂತ ವಿಮಲ ಸಿಕ್ಕಾಬಟ್ಟೆ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಅದು ಅಮ್ಮ ಶಾರದವ್ರಿಗೆ ಈ ರೀತಿ ಆಯಿತು ಅಂತ ನಡೆದಿದ್ದ ಘಟನೆ ಎಲ್ಲ ಹೇಳಿದಾಗ ಮನೆಯವ್ರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅನಸೂಯ ಫೋನ್ ಕಿತ್ಕೊಂಡು ಏನಾಯಿತು ಶಾರದನಿಗೆ, ಯಾಕೆ ಹಿಂಗಾಯಿತು, ಹೇಗಿದ್ದಾಳೆ ಅಂತ ಅಂದಾಗ ದೊಡ್ಡ ಇಂಜುರಿ ಆಗಿದೆ, ಡಾಕ್ಟ್ರು ಕಂಡೀಷನ್ ಸೀರಿಯಸ್ ಅಂತ ಹೇಳಿದ್ದಾರೆ ಅಂತ ಅಂದಾಗ ಮತ್ತಷ್ಟು ಶಾಕಾಗಿ ಎಲ್ಲ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಅಣ್ಣ ಪ್ಲೀಸ್ ಯಾವ ಹಾಸ್ಪಿಟ್ಲಲ್ಲಿ ಇದ್ದೀರಾ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಅಂದಾಗ ಬೇಡ ಆರತಿ, ನೀನು ಎಲ್ಲರನ್ನೂ ಕರ್ಕೊಂಡು ಇಲ್ಲಿ ಬರೋಕ್ಕೆ ಹೋಗಬೇಡ, ಹೇಗಾದರೂ ಮಾಡಿ ಶಾರದವ್ರನ್ನ ನಾನು ಖಂಡಿತ ಉಳಿಸ್ಕೋತೀನಿ, ನೀನು ಅಲ್ಲೇ ಇರು, ಧೈರ್ಯವಾಗಿರು, ಮನೇಲಿ ಅಮ್ಮ ಅನಸೂಯ ಎಲ್ಲ ಕುಗ್ಗೋಗ್ತಾರೆ, ಪ್ಲೀಸ್ ಅವ್ರನ್ನ ನೋಡ್ಕೋ ಸಂಭಾಳಿಸು ಅಂತ ಅನ್ಬೇಕಾದ್ರೆ ಹೇಗೋ ನಾವು ಇಲ್ಲಿರೋಕ್ಕಾಗುತ್ತೆ, ಹಾಸ್ಪಿಟಲ್ ಅಡ್ರೆಸ್ ಹೇಳು ನಾವು ಬರ್ತೀವಿ ಅಂತ ವಿಮಲ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಮ್ಮ ನೀವೆಲ್ಲ ಬಂದರೆ ದೀಪಗೆ ವಿಷಯ ಗೊತ್ತಾಗುತ್ತೆ, ಅವಳು ತಾಯಿನ ಈ ರೀತಿ ಈ ಪರಿಸ್ಥಿತಿಲಿ ಅವಳು ನೋಡಿದರೆ ಮಾನಸಿಕವಾಗಿ ಅವಳು ಕುಗ್ಗೋಗ್ತಾಳೆ, ಅರ್ಥ ಮಾಡ್ಕೊಳ್ಳಿ ಅಮ್ಮ ಪ್ಲೀಸ್, ಶಾರದವ್ರು ನಾನು ಖಂಡಿತ ಹುಷಾರು ಮಾಡ್ಕೊಂಡು ಕರ್ಕೊಂಡು ಬಂದೇ ಬರ್ತೀನಿ, ಹೇಗಾದರೂ ದೀಪನ ಸಂಭಾಳಿಸಿ ಅಂತ ಹೇಳಿ ಫೋನ್ ಕಟ್ ಮಾಡಿ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಮನೇಲಿ ವಿಮಲ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಅಯ್ಯೋ ದೇವ್ರೆ, ನನ್ನ ಮಗನಿಗೆ ಏನಕ್ಕೆ ಈ ರೀತಿ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ಯಾ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅನುಸೂಯವ್ರು ಹೇಳ್ತಾ ಇರ್ತಾರೆ, ನೋಡಿ ವಿಮಲಮ್ಮ, ಈ ರೀತಿ ಕುಗ್ಬೇಡಿ, ನೀವೇ ಈ ರೀತಿ ಕುಗ್ಗಿದ್ರೆ ನಮ್ಮ ಗತಿ ಏನು, ಹೆಚ್ಚು ನೋವಿರೋದು ಸಿದ್ಧಾರ್ಥ ಅವ್ರಿಗೆ, ನೀವು ಅವರಿಗೆ ಧೈರ್ಯ ಹೇಳ್ಬೇಕು, ಇಂಥ ಸಮಯದಲ್ಲಿ ನೀವು ಕುಗ್ಗೋದ್ರೆ ಅವ್ರಿಗೆ ಯಾರು ಧೈರ್ಯ ಹೇಳ್ತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ದೊಡ್ಡವರಾಗಿ ನಾವೇ ಕುಗ್ಗೋಗ್ಬಿಟ್ರೆ ಯಾರು ಮನೆಯೆಲ್ಲ ಸಂಭಾಳಿಸ್ತಾರೆ, ದೀಪು ಬಂದರೆ ವಿಷಯ ಗೊತ್ತಾಗುತ್ತೆ, ಅವಳನ್ನ ಸಂಭಾಳ್ಸೋಕ್ಕಾಗಲ್ಲ, ದಯವಿಟ್ಟು ಕಣ್ಣೀರು ಒರೆಸ್ಕೊಳ್ಳಿ, ಧೈರ್ಯವಾಗಿರಿ ಅಂತ ಅಂದಾಗ ಆರ್ತಿನೂ ಹೌದಮ್ಮ, ಅಣ್ಣ ಹೇಳಿದಾನೆ ತಾನೆ, ದೀಪುಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗಬಾರ್ದಂತ ಹೇಳಿದಾನೆ, ದಯಮಾಡಿ ಕಣ್ಣು ಒರೆಸ್ಕೊಳ್ಳಮ್ಮ, ಅದಕ್ಕೆ ಹುಷಾರಾಗಿ ಬಂದೇ ಬರ್ತಾರೆ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಮನೇಲಿ ತಾತ ಶಿವನಾರಾಯಣ ಅವರು ಏನೋ ಆಫೀಸ್ ಲೆಕ್ಕನ ನೋಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಜ್ಯೋತಿಕಾ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಶಾರದಾ ಬದುಕಿದಳೋ ಸತ್ತಿದಳೋ ಅಥವಾ ಪೊಲೀಸ್ ಏನಾದರೂ ಎನ್ಕ್ವೈರಿ ಆಗಿದೆಯೋ, ನನ್ನ ಹತ್ರ ಬಂದರೆ ನಾನು ಏನಂತ ಆನ್ಸರ್ ಮಾಡಲಿ ಒಂದೂ ಗೊತ್ತಾಗ್ತಿಲ್ಲ ದೇವ್ರಿ ಅಂತ ಯೋಚನೆ ಮಾಡ್ತಾ ತಾತನ ಬೈತಾ ಇರ್ತಾಳೆ. ಅಲ್ಲ, ಈ ತಾತನಿಗೆ ಲೆಕ್ಕದ ಚಿಂತೆ ಆಗಿದೆ, ನನಗೆ ಆಫೀಸ್ ಕೆಲಸ ಎಲ್ಲ ಒರೆಸಿದ ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನೆ ತೆಪ್ಪು ಬಿದ್ದಿರಬೇಕು, ಅದನ್ನು ಬಿಟ್ಟು ಯಾವಾಗಲೂ ಏನಾಯಿತು ಲೆಕ್ಕ ಕೊಡು ಅಂತ ಕೆದಕ್ತಿದ್ದಾರಲ್ಲ ಅಂತ ಬೈಕೊಂಡು ಕೂತ್ಕೋತಾಳೆ. ಹಾಗೆ ಒಳ್ಳೆ ಚಿಕ್ಕ ಮಗಳು ಥರ ಅದೇನು ಇದೇನು ಅಂತ ಲೆಕ್ಕ ಕೇಳ್ಕೊಂಡು ಕೂತಿದ್ದೀರಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ತಾತ ಇದೇದಮ್ಮ ಜ್ಯೋತಿಕಾ ಟೆಂಡರ್ ನನಗೆ ಅರ್ಥ ಆಗ್ತಿಲ್ಲ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಅಂತ ಅಂದಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ತಾತ ಕಾಫಿನ ಕುಟ್ಕೊಂಡು ಮತ್ತೆ ಲೆಕ್ಕ ಎಲ್ಲನೂ ಕೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸುಮಿತ್ರ ಬರ್ತಾಳೆ. ಮಾವ ನಿಮ್ಮ ಹತ್ರ ಏನೋ ಒಂದು ಕೇಳಲ್ಲ ಅಂತ ಅಂದಾಗ, ಕೇಳಮ್ಮ ಅದಕ್ಕೆ ಯಾಕೆ ಇಷ್ಟು ಪೀಟಿಕೆ ಅಂತ ಅಂದಾಗ, ಏನಿಲ್ಲ ಇಷ್ಟು ಕತ್ಲಾಗಿದೆ, ಇಷ್ಟೊತ್ತಿನಲ್ಲಿ ಕಾಫಿ ಕುಡ್ಕೊಂಡು ಇನ್ನೂ ಲೆಕ್ಕ ಪುಕ್ಕ ಎಲ್ಲ ನೋಡ್ತಾ ಇದ್ದೀರಲ್ಲ, ಇದು ಸರಿ, ನಿಮ್ಮ ಹೆಲ್ತ್ ಎಷ್ಟು ಹಾಳಾಗುತ್ತೆ, ಬೆಳಗಿಂದ ಒಂದೇ ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಮಲಗಿ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಹಾಗೆ ತಾತ ನಗಾಡ್ಕೊಂಡು, ಇದೆಲ್ಲ ನನಗೆ ಹೊಸ್ತೇನಲ್ಲ ಬಿಡು ಸುಮಿತ್ರ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಹೋಗಿ ರೆಸ್ಟ್ ಮಾಡು ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಮನೆಗೆ ಬರ್ತಾರೆ. ನಮಸ್ಕಾರ ಶಿವನಾರಾಯಣ ಅವರೇ ಅಂತ ಅಂದ ತಕ್ಷಣ, ನಮಸ್ಕಾರ ಇನ್ಸ್ಪೆಕ್ಟರ್, ಏನು ಇಷ್ಟೊತ್ತಿನಲ್ಲಿ ಇಲ್ಲಿ ಬಂದಿದ್ದೀರಾ ಅಂತ ಅಂದಾಗ, ಶಾರದವ್ರ ಮೇಲೆ ಕೊಲೆ ಪ್ರಕರಣ ನಡೆದಿದೆ ಅಂತ ಅಂದಾಗ ಈ ಕಡೆ ಜ್ಯೋತಿಕಾ ತಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸುಮಿತ್ರ ಇನ್ಸ್ಪೆಕ್ಟರ್ ಮಾತನ್ನ ಕೇಳಿ ಸಿಕ್ಕಾಬಟ್ಟೆ ಶಾಕ್ ಆಗಿ ಗರ ಬಡ್ದಳಂಗೆ ನಿಂತ್ಕೊಬಿಡ್ತಾಳೆ. ಹಾಗೆ ತಾತ ಸಿಕ್ಕಾಬಟ್ಟೆ ಶಾಕ್ ಆಗಿ ಏನು ಕೊಲೆನಾ ಅಂತ ಅಂದಾಗ
ಹೌದು ಶಿವನಾಥ್ ಅವರೇ, ಆ ವಿಷಯವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಅಂದಾಗ ಮತ್ತಷ್ಟು ಶಾಕ್ ಆಗಿ ಎಲ್ಲರೂ ಇನ್ಸ್ಪೆಕ್ಟರ್ ಮುಖನ ನೋಡ್ತಿದ್ರೆ ಪಾರಿಜಾತ ಅಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಇನ್ಸ್ಪೆಕ್ಟರ್ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಅಲ್ಲ ಶಾರದನ್ ಕೊಲೆ ಪ್ರಕಟಣೆಗೂ ನಮ್ಮನೆಗೂ ಏನು ಸಂಬಂಧ ಇದೆ, ಅಷ್ಟಕ್ಕೂ ನಮ್ಮನೆಗೆ ಏನಕ್ಕೆ ಬಂದಿದ್ದೀರಾ ಅಂತ ಅಂದಾಗ ಸಂಬಂಧ ಇದೆ ಮೇಡಮ್, ಅದಕ್ಕೆ ಬಂದಿದ್ದೀವಿ. ಸಿದ್ಧಾರ್ಥ ಅವರು ಜ್ಯೋತಿಕ ಅವ್ರ ಮೇಲೆ ರೋಹನ್ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದಕ್ಕೆ ಎನ್ಕ್ವೈರಿ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಮಿತ್ರನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ವಿಚಾರಣೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಜ್ಯೋತಿಕ ಅವರೇ ನಿಮ್ಮ ಮತ್ತೆ ಅವರ ಮಧ್ಯೆ ಏನಾದರೂ ನಡೆದಿದೆಯಾ ಅಂತ ಅಂದಾಗ ಜ್ಯೋತಿಕ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡಿ ಇನ್ಸ್ಪೆಕ್ಟರ್, ಇದು ಫ್ಯಾಮಿಲಿ ಮ್ಯಾಟರು, ನಮ್ಮ ಮತ್ತೆ ಅವ್ರ ಮಧ್ಯೆ ಸಿಕ್ಕಾಬಟ್ಟೆ ನಡೆದಿದೆ, ಹಾಗಂತ ಒಬ್ಬ ವ್ಯಕ್ತಿನ ಕೊಲೆ ಮಾಡೋವಷ್ಟು ಕೆಟ್ಟವಳು ನಾನಲ್ಲ, ಅದರ ಅವಶ್ಯಕತೆನೂ ನನಗಿಲ್ಲ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಹಾಗೆ ತಾತನೂ ಸಹ ಹೇಳ್ತಾ ಇರ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅಂದ ತಕ್ಷಣ ಇಲ್ಲಿವರೆಗೂ ಬಂದಿದ್ದೀರಲ್ಲ ಅಂತ ಅಂದಾಗ ಸುಮಿತ್ರಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅವ್ರು ಹೇಳಿದ ತಕ್ಷಣ ನಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ಕೊಂಡು ಬಂದಿದ್ದೀರಲ್ಲ, ನಾನು ಇವಾಗಲೇ ಒಂದು ಕಂಪ್ಲೇಂಟ್ ಕೊಡ್ತೀನಿ, ಹಾಗಾದರೆ ನೀವು ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿಬಿಡ್ತೀರಾ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಅವರಿಬ್ಬರು ನನ್ನ ಮಗಳ ಜೀವನನ ಹಾಳು ಮಾಡ್ಬೇಕಂತಲೇ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಆವಾಗಿಂದಲೂ ಹಾಳು ಮಾಡ್ತಲೇ ಬಂದಿದ್ದಾರೆ, ಅವರಿಬ್ಬರು ಹೇಳಿದ ತಕ್ಷಣ ನೀವು ಇಲ್ಲಿವರೆಗೂ ಬಂದಿದ್ದೀರಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಅಂತ ಇನ್ಸ್ಪೆಕ್ಟರ್ನ ಬೈತಾ ಇರ್ತಾಳೆ. ಈ ತಾತನೂ ಸಹ ನೋಡಿ ಗಾಳಿಗೆ ಗುಂಡೊಡೆಗೆ ಬರಬೇಡಿ ಇನ್ಸ್ಪೆಕ್ಟರ್, ಜ್ಯೋತಿಕಾ ಏನಾದರೂ ತಪ್ಪು ಮಾಡಿದಾಳೆ ಅಂತ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ, ವಾರಂಟ್ ಇದೆಯಾ ಅಂತ ಅಂದಾಗ ಇನ್ಸ್ಪೆಕ್ಟರ್ ನಮ್ಮ ಹತ್ರ ಏನಿಲ್ಲ ಅಂತ ಅಂದ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಪಾರಿಜಾತ ಜ್ಯೋತಿಕೆನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಅವಳ ಮುಖದ ಮೇಲೆ ಇಷ್ಟೊಂಥರ ಭಯ ಇದೆಯಲ್ಲ, ಇದಕ್ಕೂ ಆ ಕೇಸಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಯೋಚನೆ ಮಾಡ್ತಿದ್ರೆ ಸುಮಿತ್ರಾ ಮಾತ್ರ ಕೋಪ ಮಾಡಿಕೊಂಡು, ನೋಡಿ ಇನ್ಸ್ಪೆಕ್ಟರ್, ನನ್ನ ಮಗಳು ಒಂದು ಇರುವೆಗೂ ನೋವು ಮಾಡಲ್ಲ, ಅಂಥವಳು ಇಂಥ ಕೊಲೆ ಮಾಡ್ತಾಳ, ದಯವಿಟ್ಟು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಬೈತಾ ಇರ್ತಾಳೆ. ಜ್ಯೋತಿಕನ ಹತ್ರ ಬಂದು ಸುಮಿತ್ರಾ, ಸಮಾಧಾನ ಮಾಡ್ಕೋ ಬಂಗಾರ, ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನ ಮಗಳೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಇನ್ಸ್ಪೆಕ್ಟರ್, ನನ್ನ ಮಗಳು ಒಂದು ಇರುವೆಗೂ ನೋವು ಮಾಡಲ್ಲ, ಆ ಸಿದ್ದು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಅಂದರೆ ಅವನಿಗೆ ಎಷ್ಟು ಧೈರ್ಯ ಇರ್ಬೋದು, ಹೋಗಿ ನಾನು ಇವಾಗಲೇ ಎನ್ಕ್ವೈರಿ ಮಾಡ್ತೀನಿ, ಇದನ್ನ ಇಲ್ಲಿಗೆ ಇತ್ಯರ್ಥ ಮಾಡೇ ಮಾಡ್ತೀನಿ, ಕಾಲರ್ ಪಟ್ಟಿ ಹಿಡಿದು ಅವನನ್ನ ಕೇಳ್ತೀನಿ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಮಾತಾಡೋದನ್ನೆಲ್ಲ ಕೇಳ್ಕೊಂಡು ಈ ಕಡೆ ಜ್ಯೋತಿಕನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ವಾಮಮ್ಮ, ನನಗಿದೇ ಬೇಕಾಗಿದ್ದು, ನಿಜವಾಗ್ಲೂ ತುಂಬ ಸ್ವೀಟಾಗಿ ಮಾತಾಡ್ತಾ ಇದ್ದೀರಾ, ನೀವು ಮನೆಯವರೆಲ್ಲರೂ ಸಹ ಸಿದ್ದು ಶಾರದನ್ ಮೇಲೆ ಊರಿ ಬೀಳಬೇಕು, ಅವ್ರನ್ನ ನೋಡಿದರೆ ಸಿಕ್ಕಾಬಟ್ಟೆ ಕೋಪ ಮಾಡಬೇಕು, ಅದೇ ರೀತಿ ಮಾಡ್ತಾ ಇದ್ದೀರಾ, ಹೀಗೆ ಕಂಟಿನ್ಯೂ ಮಾಡಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ಅನುಮಾನ ಇತ್ತು, ಅದಕ್ಕೋಸ್ಕರ ನಾವು ಎನ್ಕ್ವೈರಿ ಮಾಡೋಕ್ಕೆ ಬಂದ್ವಿ ಮೇಡಮ್, ನಾಳೆ ಏನಾದರೂ ವಿಕ್ಟಿಮ್ಗೆ ಕಾನ್ಷಿಯಸ್ ಬಂದು ಅವ್ರು ಏನಾದರೂ ನಿಮ್ಮ ಮೇಲೆ ಅನುಮಾನ ಇದೆ ಅಂತ ಹೇಳಿದರೆ ಖಂಡಿತ ವಾಪಸ್ ಬರ್ತೀವಿ ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಹಾಸ್ಪಿಟ್ಲಲ್ಲಿ ಕಣ್ಣೀರು ಹಾಕೊಂಡು ಕೂತಿರ್ಬೇಕಾದ್ರೆ ಆಪರೇಷನ್ ಥಿಯೇಟರಿಂದ ಡಾಕ್ಟರ್ ಹೊರಗಡೆ ಬರ್ತಾರೆ. ಡಾಕ್ಟರ್ ಹೇಗಿದ್ದಾರೆ ಶಾರದವರು, ಎವ್ರಿಥಿಂಗ್ ಈಸ್ ಓಕೆ ಅಂತ ಅನ್ಬೇಕಾದ್ರೆ ನೋಡಿ ಸಿದ್ಧಾರ್ಥ ಅವರೇ, ತುಂಬ ಗಾಯ ಡೀಪಾಗಿ ಆಗಿದೆ, ತುಂಬ ಏಟಾಗಿದೆ, ಬ್ಲಡ್ ಲಾಸ್ ಆಗಿದೆ, ಒಳಗಿನ ಪಾರ್ಟ್ಸ್ಗೆಲ್ಲ ಸಿಕ್ಕಾಬಟ್ಟೆ ಇಂಜುರಿ ಆಗಿದೆ, ಈಗಲೇ ಏನೂ ಹೇಳೋಕ್ಕಾಗಲ್ಲ, ಅವ್ರಿಗೆ ಇನ್ನೂ ಕಾನ್ಷಿಯಸ್ ಸಹ ಬಂದ ಇಲ್ಲ, ಅದಕ್ಕೆ ಆಪ್ರೇಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ನಾವು ತಯಾರಿ ಮಾಡ್ಕೋತಿದ್ದೀವಿ, ನೆಕ್ಸ್ಟ್ ಪ್ರೊಸೀಜರ್ ಏನೇನಿದೆ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಅಂದಾಗ ಸಿದ್ದು ಓಕೆ ಮೇಡಮ್ ಅಂತ ಎಷ್ಟು ಸಮಾಧಾನ ನಾವು ಮಾಡ್ಕೋತಾ ಇರ್ತೀನಿ. ಹಾಗೆ ಅಷ್ಟೊತ್ತಿಗೆ ಸಿಸ್ಟರ್ ಬಂದುಬಿಟ್ಟು, ನೋಡಿ ಸರ್, ಆಪ್ರೇಷನ್ ಆಗಬೇಕು, ಈ ದುಡ್ಡನ್ನು ಕೌಂಟರಲ್ಲಿ ಕಟ್ಟಿ ಅಂತ ಸ್ಲಿಪ್ ಕೊಟ್ಟು ತಕ್ಷಣ ಅದರಲ್ಲಿರೋ ಅಮೌಂಟ್ ನೋಡಿ ಸಿದ್ದುಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಓ ಮೈ ಗಾಡ್, 25 ಲಕ್ಷನ, ಹಾಗಾದರೆ ನಾನು ಎಲ್ಲಿಂದ ತರಲಿ ಅಂತ ಕಣ್ಣೀರು ಹಾಕೊಂಡು ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ರೂಮ್ ಒಳಗಡೆ ಬರ್ತಾಳೆ. ಇನ್ಸ್ಪೆಕ್ಟರ್ ಹೇಳಿರೋ ಮಾತೆಲ್ಲ ನೆನ್ಪು ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಆ ಟೆನ್ಷನ್ಗೆ ಸಿಕ್ಕಾಬಟ್ಟೆ ನೀರು ಕುಡಿತಾ ಇರ್ತಾಳೆ. ಹಾಗೆ ಸಡನ್ನಾಗಿ ರೋಹನ್ ನೆನೆಸ್ಕೊಂಡು ಕಾಲ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ರೋಹನ್ನು ಜಿಮ್ಮಲ್ಲಿ ಅಚ್ಚುಕಟ್ಟಾಗಿ ಎಂಜಾಯ್ ಮಾಡಿಕೊಂಡು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕಾ ಫೋನ್ ಬಂದಿದ್ದು ನೋಡಿ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹೇಳಿ ಬೇಬಿ, ಏನು ಇಷ್ಟೊತ್ತಿನಲ್ಲಿ ನನ್ನ ನೆನಪಿಸ್ಕೊಂಡು ಕಾಲ್ ಮಾಡಿದ್ಯಾ, ಈ ಪ್ರೇಮಾರಾಧನೆ ಶುರುವಾಗಿದೆ ನಿನಗೆ, ಹಾಗಾದರೆ ನನ್ನಿಂದ ಏನು ಹೆಲ್ಪ್ ಆಗಬೇಕು ಅಂತ ಕೇಳಬೇಕಾದ್ರೆ ಹುಚ್ಚುಚ್ಚಾಗಿ ಮಾತಾಡಬೇಡ, ಕತ್ಲಲ್ಲಿ ಅವರ ರೊಮ್ಯಾನ್ಸ್ ಮಾಡೋಕ್ಕೆ ಹೋಗ್ತಾರೆ, ಅರ್ಥ ಮಾಡ್ಕೊ ಅಂತ ಅಂದಾಗ ಅದೇನು ಅಂತ ಮಾತಾಡ್ತೀಯ, ಅಷ್ಟಕ್ಕೂ ಏನಾಯಿತು ಹೇಳು ಅಂತ ಅನ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಅಷ್ಟಕ್ಕೂ ಕಣ್ಮುಂದಿರೋ ಸಮಸ್ಯೆ ಎಲ್ಲ ಒಂದೊಂದಾಗಿ ದೂರ ಆಗ್ತಿದ್ದೀವಲ್ಲ, ಇವಾಗ ಏನಾಯಿತು ಅಂತ ಅನ್ಬೇಕಾದ್ರೆ ಎಲ್ಲಿ ಸಮಸ್ಯೆಗಳು ದೂರ ಆಗ್ತಿದೆ, ಬೆನ್ನಿನ ಮೇಲೆ ಹತ್ತಿ ಕೂತ್ಕೊಂಡಿದೆ ಅಂತ ಅಂದಾಗ ವಾಟ್ ಏನು ಹೇಳ್ತಿದೆ ಅಂತ ಅಂದಾಗ ಇವತ್ತು ಇನ್ಸ್ಪೆಕ್ಟರ್ ಹುಡ್ಕೊಂಡು ಮನೆ ಹತ್ರ ಬಂದಿದ್ರು ಅಂತ ಅಂದಾಗ ರೋಹನ್ಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆ ಸಿದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಂತೆ ಅಂತ ಅಂದಾಗ ರೋಹನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗಿ, ಅಷ್ಟಕ್ಕೂ ಸಿದ್ದುಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ಅಂದಾಗ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿಲ್ಲ, ಅಷ್ಟಕ್ಕೂ ಶಾರದನ್ಗೆ ಏನಾದರೂ ಪ್ರಜ್ಞೆ ಬಂದರೆ ಖಂಡಿತ ನಮ್ಮ ಕತೆ ಮುಗ್ದಂಗೆ, ಏನು ಮಾಡೋದು ರೋಹನ್ ಅಂತ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಇನ್ಸ್ಪೆಕ್ಟರ್ ಯಾವಾಗ ಬೇಕಾದರೂ ನಿನ್ನನ್ನು ಬಂದು ಎನ್ಕ್ವೈರಿ ಮಾಡ್ಬೋದು, ಸೊ ನೀನು ಕೇರ್ಫುಲ್ ಆಗಿರೋ, ಇದರಲ್ಲಿ ನಮ್ಮಿಬ್ರು ಕೈವಾಡ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದಾಗ ರೋಹನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಜಸ್ಟ್ ಮಿಸ್ ಆದ್ಲು ಆ ಶಾರದಾ, ಇಲ್ಲ ಅಂತಂದರೆ ಮನೆಯವರೆಲ್ಲರೂ ಸಹ ಅವಳ ಹಣದ ಮುಂದೆ ಕಣ್ಣೀರು ಹಾಕೊಂಡು ಇಷ್ಟೊತ್ತಿಗೆ ಗೋಳೋ ಅಂತ ಅಳ್ತಾ ಇದ್ರು ಅಂತ ಮಾತಾಡಬೇಕಾದ್ರೆ
ಅಷ್ಟೊತ್ತಿಗೆ ಪಾರಿಜಾತ ಬಂದುಬಿಡ್ತಾಳೆ. ಪಾರಿಜಾತ ಬಂದ ತಕ್ಷಣ ಓಕೆ ರೋಹನ್ ಬಾಯ್, ಆಮೇಲೆ ನಾನು ಮಾತಾಡ್ತೀನಿ ಅಂತ ನಗ್ನಗ್ತಾ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಇವನು ಫೋನ್ ಕಟ್ ಮಾಡಬೇಡ ಅಂತ ಇದ್ರೆ ಕಟ್ ಮಾಡಿ ಹಾಗೆ ಏನೋ ನಗಾಡ್ತಾ ಮಾತಾಡ್ತಿದ್ದಿನ ರೀತಿ ಪಾರಿಜಾತನ ಹತ್ರ ಫೋರ್ಸ್ ಕೊಡ್ತಾ ಇರ್ತಾಳೆ. ಹಾಗೆ ತನ್ನ ಅಜ್ಜಿ ಮೇಲೆ ಕೋಪ ಮಾಡಿಕೊಂಡು ಗೊತ್ತಾಗಲ್ವ ಗ್ರಾನಿ ರೂಮ್ ಒಳಗಡೆ ಬರಬೇಕಾದ್ರೆ ಡೋರ್ ಲಾಕ್ನ ಟಕ್ ಮಾಡಿ ಬರಬೇಕಲ್ವ ಅಂತ ಅಂದಾಗ ಬಿಲ್ಡಪ್ ಕೊಡಬೇಡ, ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂದಾಗ ಅಷ್ಟಕ್ಕೂ ಗೊತ್ತಾಗಲ್ವಾ ನಿಮ್ಮ ಮೊಮ್ಮಗಳು ಮದುವೆ ಆಗ್ತಿದ್ದಾಳೆ, ರೋಹನ್ ಜೊತೆ ಮಾತಾಡ್ತಾ ಇದ್ದೀನಿ, ಪ್ರೈವೇಟಾಗೆ ಮಾತಾಡೋಕ್ಕೂ ಬಿಡಲ್ವಾ ಅಂತ ಪಾರಿಜಾತನ ಹಗ್ ಮಾಡಿಕೊಂಡು ನಗಾಡೋ ರೀತಿ ಬಿಲ್ಡಪ್ ಕೊಡ್ತಾ ಇರ್ತಾಳೆ. ಹಾಗೆ ಪಾರಿಜಾತ ಓವರಾಗಿ ಡ್ರಾಮಾ ಆಡಬೇಡ ಗೋಲ್ಡಿ, ಬಿಡು ನನ್ನನ್ನು ಕೈ ಬಿಡು, ನಿಜ ಹೇಳು ಶಾರ್ತನ್ಗೆ ಈ ರೀತಿ ಮಾಡಿದವ್ರು ಯಾರು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ದೀಪು ಸಿಕ್ಕಾಬಟ್ಟೆ ಕಣ್ಣೀರು ಹಾಕೊಂಡು ನನಗೆ ಅಮ್ಮ ಬೇಕು ಬೇಕು ಅಂತ ಅಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಅವಳನ್ನ ಸಂಭಾಳಿಸ್ತಾ ಇರ್ತಾರೆ. ಅನಸು ಹೇಳ್ತಾ ಇರ್ತಾಳೆ, ಪ್ಲೀಸ್ ಕಣೆ ಈ ರೀತಿ ಅಳಬೇಡ, ಹತ್ರ ಜ್ವರ ಬರುತ್ತೆ, ಅಮ್ಮ ಬರ್ತಾಳೆ ಕಣೆ, ನೀನು ಸಮಾಧಾನ ಮಾಡ್ಕೊ, ನಿನಗಿಷ್ಟವಾದ ತಿಂಡಿನ ಮಾಡಿಕೊಡ್ತೀನಿ ಅಂತ ಅಂದಾಗ ನನಗೆ ತಿಂಡಿ ಬೇಡ, ಇವಾಗಲೇ ಅಪ್ಪ ಅಮ್ಮನ ನಾನು ನೋಡಬೇಕು, ಬರೋಕೆ ಹೇಳಿ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಆಗ್ತಿದೆ. ಇವ್ರಿಗೆಲ್ಲ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅದೇ ಸಮಯಕ್ಕೆ ಸಿದ್ಧನು ಸಹ ಮನೆಗೆ ಬರ್ತಾನೆ. ದೀಪು ಅಳೋದನ್ನು ನೋಡಿ ಸಿಕ್ಕಾಬಟ್ಟೆ ಹೊರಗಡೆ ನಿಂತ್ಕೊಂಡು ಕಣ್ಣೀರು ಆಗ್ತಿರ್ಬೇಕಾದ್ರೆ ಸಿದ್ಧನ ನೋಡಿ ಆರತಿ ಅಣ್ಣ ಬಂದರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಣ್ಣನ ಹತ್ರ ಬರ್ತಿರ್ಬೇಕಾದ್ರೆ ಸಿದ್ದು ಈ ಕಡೆ ಕಣ್ಣೀರನ್ನ ಒರೆಸ್ಕೊಂಡು ಅವ್ರ ಹತ್ರ ಬರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಪಾರಿಜಾತ ಹತ್ರ ಏನಾಗಿದೆ ನಿಮಗೆ, ನನ್ನ ಮೇಲೆ ಅನುಮಾನ ಪಡ್ತಿದ್ರಲ್ಲ, ನಾನೇನು ಮಾಡೋಕ್ಕಾಗುತ್ತೆ ಶಾರದನಿಗೆ, ನಿಮಗೆ ಗೊತ್ತಿಲ್ವ ನನ್ನ ಬಗ್ಗೆ ಅಂತ ಅನ್ಬೇಕಾದ್ರೆ ಸುಳ್ಳು ಹೇಳ್ಬೇಡ, ಪೊಲೀಸವ್ರು ಬಂದಾಗ ನಿನ್ನ ಮುಖದಲ್ಲಿ ತುಂಬ ಭಯ ಕಾಡ್ತಾ ಇತ್ತು, ನನಗನ್ಸುತ್ತೆ ನೀನೇ ಶಾರದನ್ಗೆ ಏನೇ ಮಾಡಿದೀಯಾ ಅಂತ ಅನ್ಬೇಕಾದ್ರೆ ಶಡಪ್ ಗ್ರಾನಿ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಶಡಪ್ ಗ್ರಾನಿ, ಏನೇ ಆದರೂ ಸಹ ನನ್ನ ಮೇಲೆ ನೀವು ಗೋಬೆ ಕುರ್ಸಕ್ಕೆ ಬರಬೇಡಿ, ಆ ಸಿದ್ದುಗಂತೂ ಬುದ್ಧಿ ಇಲ್ಲ, ಏನೇ ತಪ್ಪಾದರೂ ನನ್ನ ಮೇಲೆ ಅನುಮಾನ ಪಡ್ತಾನೆ, ಎಂಥ ಜನ್ಮನು ಅಂತ ಅವನನ್ನ ನೆನಪಿಸ್ಕೊಂಡು ಸಿಕ್ಕಾಬಟ್ಟೆ ಬೈತಾ ಇರ್ತಾಳೆ. ಈ ಪಾರಿಜಾತ ಹಾಗಾದ್ರೆ ನಿಜವಾಗ್ಲೂ ನೀನೇನು ಮಾಡಿಲ್ವ ಗೋಲ್ಡಿ ಅಂತ ಅಂದಾಗ ಇಲ್ಲ ಅಂತ ಕತ್ತಲ್ಲಾಡಿಸ್ತಿರ್ಬೇಕಾದ್ರೆ ಓ ಮೈ ಗಾಡ್ ನನಗೆ ಇವಾಗ ಸಮಾಧಾನ ಆಗ್ತಿದೆ, ನೀನೇನು ಮಾಡಿಲ್ಲ, ನಿನ್ನ ಹತ್ರವರೆಗೂ ಈ ಕೇಸ್ ಬರಲಿಲ್ಲ ಅಂದರೆ ಅಷ್ಟೇ ಸಾಕು ಅಂತ ಅಂದಾಗ ಈ ಮೊಮ್ಮಗಳ ಮೇಲೆ ನಂಬಿಕೆ ಇಲ್ವ ಗ್ರಾನಿ ಅಂತ ಕೇಳ್ತಾ ಇರ್ತಾಳೆ. ನಂಬಿಕೆ ಪ್ರಶ್ನೆ ಅಲ್ಲ, ಸುಮ್ಮನೆ ಹಾಗೆ ಕೇಳಿದೆ ಅಂತ ಅನ್ಬೇಕಾದ್ರೆ ರೋಹನ್ ಹತ್ರ ಪೊಲೀಸ್ ಮನೆಗೆ ಬಂದ್ರಲ್ಲ ಅದ್ರ ಬಗ್ಗೆ ಶೇರ್ ಮಾಡ್ಕೋತಿದ್ದೆ ಅಷ್ಟೇ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇರ್ತಾಳೆ. ಈ ಪ್ರಾಮಿಸ್ ನನ್ನನ್ನು ನಂಬಿ ಗ್ರಾನಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟೋಗ್ತಾ ಇದ್ರೆ ಪಾರಿಜಾತನಿಗೆ ಡೌಟ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ನಿನ್ನ ಮುಖದಲ್ಲಿರೋ ಆತಂಕನೇ ಎದ್ದು ಹೇಳ್ತಾ ಇದೆ ನೀನೇನೋ ತಪ್ಪು ಮಾಡಿದ್ಯಾ, ಆದರೆ ಸತ್ಯ ಏನು ಅಂತ ಬಾಯ್ ಬಿಡ್ತಿಲ್ಲ ಗೋಲ್ಡಿ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೇನೊಂದು ಕಡೆ ಮನೆಯವರೆಲ್ಲರೂ ಸಿದ್ದುನ ನೋಡಿ ಸಿದ್ದು ಅಂತ ಅನ್ಬೇಕಾದ್ರೆ ದೀಪು ಕಣ್ಣೀರು ಹಾಕೊಂಡು ಅಪ್ಪ ಎಲ್ಲಿಗೆ ಹೋಗಿದ್ರಿ, ಇಷ್ಟವರೆಗೂ ಏನಕ್ಕೆ ಬಂದಿಲ್ಲ, ಅಷ್ಟಕ್ಕೂ ನಿಮ್ಮ ಬಟ್ಟೆ ಎಲ್ಲ ಆ ರಕ್ತದ ಕಲೆ ಏನಕ್ಕೆ ಆಗಿದೆ ಅಂತ ಅಂದಾಗ ಸಿದ್ದು ವಿಮಲ ಮುಖರ ನೋಡ್ತಿರ್ಬೇಕಾದ್ರೆ ನಾವು ಯಾವ ಸತ್ಯನೂ ಹೇಳಿಲ್ಲ ಅಂತ ವಿಮಲ ಕತ್ತಲ್ಲಾಡ್ತಿರ್ಬೇಕಾದ್ರೆ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇರ್ತಾನೆ. ಏನು ಗೊತ್ತಾ ಪುಟಾಣಿ, ಇದು ರಕ್ತದ ಕಲೆ ಎಲ್ಲ, ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸಾಸ್ ಚೆಲ್ಬಿಡ್ತು ಬಂಗಾರ, ಹಂಗೆ ಬಂದ್ಬಿಟ್ರೆ ಟೈಮ್ ಆಯ್ತಲ್ಲ ಅದಕ್ಕೆ ಅಂತ ಅಂದಾಗ ಓ ಹೌದಾ, ನನಗೆ ಎಷ್ಟು ಭಯ ಆಯಿತು ಗೊತ್ತಾ, ಹಾಗಾದರೆ ಇದು ರಕ್ತದ ಕಲೆ ಅಲ್ವಾ ಅಂತ ದೀಪು ಹೇಳ್ತಾ ಇರ್ತಾಳೆ. ಈ ಸಿದ್ದು ಹೇಳ್ತಾ ಇರ್ತಾನೆ ನಿಮ್ಮಪ್ಪನಿಗೆ ಏನೂ ಆಗಲ್ಲ ಬಿಡುಕಂದ ಅಂತ ಅನ್ಬೇಕಾದ್ರೆ ಹೌದು ನಮ್ಮಪ್ಪನಿಗೆ ಏನೂ ಆಗಲ್ಲ, ನಮ್ಮಪ್ಪ ಸೂಪರ್ ಮ್ಯಾನ್ ಅಂತ ನಗಾಡ್ಕೊಂಡು ಅಮ್ಮ ಇಲ್ಲಿ ಅಪ್ಪ ಅಮ್ಮ ಇನ್ನು ಯಾವಾಗ ಬರ್ತಾರೆ ಅಂತ ಅಂದಾಗ ಸಿದ್ದು ಏನು ಮಾತಾಡ್ದೆ ಶಾರದನ ನೆನೆಸ್ಕೊಂಡು ಮೌನಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ದೀಪು ಮುಖ ನಾನು ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.